ನಮಸ್ತೆ ಗೆಳೆಯರು, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಸೂಪರ್ ಸ್ಟಾರ್ ರಜನಿಕಾಂತ್ ರವರ ರೀಮೇಕ್ ಲಿಸ್ಟ್ ಪಾರ್ಟ್ 1 ಪಾರ್ಟ್ 2 ಅಂತ ಎರಡು ವಿಡಿಯೋಗಳನ್ನು ಮಾಡಿದ್ದೀನಿ. ಅದನ್ನು ಹೋಗಿ ನೋಡಿ. ಈ ವಿಡಿಯೋದಲ್ಲಿ ರಜನಿಕಾಂತ್ ರವರ ಎಷ್ಟೋ ಸಿನಿಮಾ ನಮ್ಮ ಕನ್ನಡಕ್ಕೆ ರೀಮೇಕ್ ಆಗಿದೆ, ಹಾಗೆ ನಮ್ಮ ಕನ್ನಡದ ಎಷ್ಟೋ ಸಿನಿಮಾಗಳನ್ನು ಅವರು ರೀಮೇಕ್ ಮಾಡಿದ್ದಾರೆ ಅಂತ ನೋಡೋಣ. ರಜನಿಕಾಂತ್ ರವರು ಸಾಕಷ್ಟು ನಮ್ಮ ಕನ್ನಡದ ಸಿನಿಮಾಗಳಲ್ಲಿ ಲೀಡ್ ಆಗಿ ಆ್ಯಕ್ಟ್ ಮಾಡಿರ್ತಾರೆ. ಅವು ಕೂಡ ಬೇರೆ ಭಾಷೆಗಳಿಗೆ ರೀಮೇಕ್ ಆಗಿವೆ. ಅವುಗಳನ್ನು ಹೊರತುಪಡಿಸಿ ಇನ್ನುಳಿದ ಸಿನಿಮಾಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಇರುತ್ತೆ. ಗೆಳೆಯರೆ, ರಜನಿಕಾಂತ್ ರವರು ಕನ್ನಡ, ತೆಲುಗು, ತಮಿಳು, ಹಿಂದಿ ಸೇರಿದಂತೆ 180ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಲೀಡ್ ಆಗಿ ಆ್ಯಕ್ಟ್ ಮಾಡಿರ್ತಾರೆ. ಅದರಲ್ಲಿ 49 ರೀಮೇಕ್ ಸಿನಿಮಾಗಳಲ್ಲಿ ಇವರು ಅಭಿನಯ ಮಾಡಿದರೆ, ಇವರ 18 ಸಿನಿಮಾಗಳು ರೀಮೇಡ್ ಆಗಿವೆ. ಅದರಲ್ಲಿ ನಮ್ಮ ಕನ್ನಡದ ಪಾಲು ಎಷ್ಟು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಸೊ ವಿಡಿಯೋನ ಕೊನೆ ತನಕ ನೋಡಿ. 1980ರಲ್ಲಿ ರಜನಿಕಾಂತ್ ರವರು ಪೊಲ್ಲಾದವನ್ ಅಂತ ಒಂದು ಸಿನಿಮಾ ಮಾಡಿರ್ತಾರೆ. ಇದನ್ನು ಮುಕ್ತಾ ಶ್ರೀನಿವಾಸನ್ ಎನ್ನುವವರು ನಿರ್ದೇಶನ ಮಾಡಿರ್ತಾರೆ. ರಜನಿಕಾಂತ್ ರವರ ಜೊತೆ ಲಕ್ಷ್ಮೀ ಶ್ರೀಪ್ರಿಯಾ ಲೀಡ್ನಲ್ಲಿ ಅಭಿನಯ ಮಾಡಿರ್ತಾರೆ. ಇದು 1976ರಲ್ಲಿ ನಮ್ಮ ಕನ್ನಡದಲ್ಲಿ ಬಂದ ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರೇಮದ ಕಾಣಿಕೆ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ನಮ್ಮ ಕನ್ನಡದ ಪ್ರೇಮದ ಕಾಣಿಕೆ 1981ರಲ್ಲಿ ರಾಜ್ ಅಂತ ಇಂದಿಗೂ ಸಹ ರೀಮೇಕ್ ಆಗಿದೆ. 1982ರಲ್ಲಿ ಪಡು ಕವಿತೈ ಅಂತ ಒಂದು ತಮಿಳು ಸಿನಿಮಾ ರಿಲೀಸ್ ಆಗಿರುತ್ತೆ. ಇದನ್ನು ಎಸ್.ಪಿ. ಮುತ್ತುರಾಮನ್ ಎನ್ನುವವರು ನಿರ್ದೇಶನ ಮಾಡಿರ್ತಾರೆ. ರಜನಿಕಾಂತ್, ಜ್ಯೋತಿ, ಸುಕುಮಾರಿ ಲೀಡ್ನಲ್ಲಿ ಆ್ಯಕ್ಟ್ ಮಾಡಿರ್ತಾರೆ. ಇದು 1976ರಲ್ಲಿ ನಮ್ಮ ಕನ್ನಡದ ಡಾಕ್ಟರ್ ರಾಜ್ಕುಮಾರ್ ಅವರ ನಾನಿನ್ನ ಮರೆಯಲಾರೆ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ನಮ್ಮ ಕನ್ನಡದ ನಾನಿನ್ನ ಮರೆಯಲಾರೆ ಸಿನಿಮಾನ ವಿಜಯ್ ಎನ್ನುವವರು ನಿರ್ದೇಶನ ಮಾಡಿರ್ತಾರೆ. ಈ ಸಿನಿಮಾ ಪ್ಯಾರ್ ಕಿಯಾ ಹೈ ಪ್ಯಾರ್ ಕರೋಂಗೆ ಅಂತ 1986ರಲ್ಲಿ ಹಿಂದಿಗೂ ಸಹ ರೀಮೇಕ್ ಆಗಿದೆ. 1981ರಲ್ಲಿ ಮಲಯಾಳಂ ಭಾಷೆಗೂ ಸಹ ರೀಮೇಕ್ ಆಗಿದೆ. 1979ರಲ್ಲಿ ರಜನಿಕಾಂತ್ ರವರು ಅರಿಳಿರುಂತು ಅರುಬಾತು ವಾರೈ ಅಂತ ಒಂದು ಸಿನಿಮಾ ಮಾಡಿರ್ತಾರೆ. ಇದನ್ನು ಎಸ್.ಪಿ. ಮುತ್ತುರಾಮನ್ ಎನ್ನುವವರು ನಿರ್ದೇಶನ ಮಾಡಿರ್ತಾರೆ. ರಜನಿಕಾಂತ್, ಜಯಲಕ್ಷ್ಮಿ ಸಂಗೀತ ಲೀಡ್ನಲ್ಲಿ ಆ್ಯಕ್ಟ್ ಮಾಡಿರ್ತಾರೆ. ತಮಿಳಿನಲ್ಲಿ ಸೂಪರ್ ಹಿಟ್ ಆದ ಈ ಸಿನಿಮಾ ನಮ್ಮ ಕನ್ನಡಕ್ಕೆ 1987ರಲ್ಲಿ ಪೂರ್ಣಚಂದ್ರ ಅಂತ ರೀಮೇಕ್ ಆಗಿದೆ. ಹಾಗೆ ಮಹಾರಾಜರು ಅಂತ ತೆಲುಗು ಭಾಷೆಗೂ ಸಹ ರೀಮೇಕ್ ಆಗಿದೆ. 1984ರಲ್ಲಿ ರಜನಿಕಾಂತ್ ರವರು ಹಿಂದಿಯಲ್ಲಿ ಮೇರಿ ಅದಾಲತ್ ಅಂತ ಒಂದು ಸಿನಿಮಾ ಮಾಡಿರ್ತಾರೆ. ಇದನ್ನು ಎ.ಟಿ. ರಘು ಎನ್ನುವವರು ನಿರ್ದೇಶನ ಮಾಡಿರ್ತಾರೆ. ಇದು 1983ರಲ್ಲಿ ನಮ್ಮ ಕನ್ನಡದಲ್ಲಿ ಬಂದ ಡಾಕ್ಟರ್ ಅಂಬರೀಷ್ ಅವರ ಆಶಾ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ಕನ್ನಡದಲ್ಲೂ ಸಹ ಎ.ಟಿ. ರಘು ಎನ್ನುವವರೇ ನಿರ್ದೇಶನ ಮಾಡಿದ್ದು, ಮಲಯಾಳಂಗೂ ಸಹ ಈ ಸಿನಿಮಾ ರೀಮೇಕ್ ಆಗಿದೆ. ಮತ್ತು ಇದೇ ಸ್ಟೋರಿ ಲೈನ್ನಲ್ಲಿ 1991ರಲ್ಲಿ ಗರುಡಧ್ವಜ ಅಂತ ಕನ್ನಡದಲ್ಲಿ ಒಂದು ಸಿನಿಮಾ ಬಂದಿರುತ್ತೆ. ಇದರಲ್ಲೂ ಸಹ ಅಂಬರೀಷ್ ಅವರೇ ಆ್ಯಕ್ಟ್ ಮಾಡಿರ್ತಾರೆ. 1982ರಲ್ಲಿ ಎಂಗಿಯೋ ಕೆಟ್ಟ ಕರುಳ್ ಅಂತ ಒಂದು ತಮಿಳು ಸಿನಿಮಾ ರಿಲೀಸ್ ಆಗಿರುತ್ತೆ. ಇದನ್ನು ಎಸ್.ಪಿ. ಮುತ್ತುರಾಮನ್ ಎನ್ನುವವರು ನಿರ್ದೇಶನ ಮಾಡಿರ್ತಾರೆ. ರಜನಿಕಾಂತ್, ಅಂಬಿಕಾ, ರಾಧಾ ಲೀಡ್ನಲ್ಲಿ ಕಾಣಿಸ್ಕೊಂಡಿದ್ದು, ತಮಿಳಿನಲ್ಲಿ ಸೂಪರ್ ಹಿಟ್ ಆದ ಈ ಸಿನಿಮಾ ಮಿಡಿದ ಹೃದಯಗಳು ಅಂತ 1993ರಲ್ಲಿ ಕನ್ನಡಕ್ಕೆ ರೀಮೇಕ್ ಆಗಿದೆ. ಕನ್ನಡದಲ್ಲಿ ಎ.ಟಿ. ರಘು ನಿರ್ದೇಶನ ಮಾಡಿದ್ದು, ಅಂಬರೀಷ್, ಶ್ರುತಿ ಲೀಡ್ನಲ್ಲಿ ಕಾಣಿಸ್ಕೊಂಡಿರ್ತಾರೆ. ಧರ್ಮದುರೈ ಅಂತ 1991ರಲ್ಲಿ ರಜನಿಕಾಂತ್ ರವರು ತಮಿಳಿನಲ್ಲಿ ಒಂದು ಸಿನಿಮಾ ಮಾಡಿರ್ತಾರೆ. ಇದನ್ನು ರಾಜಶೇಖರ ಎನ್ನುವವರು ನಿರ್ದೇಶನ ಮಾಡಿರ್ತಾರೆ. ರಜನಿಕಾಂತ್, ಗೌತಮಿ ಮುಖ್ಯ ಪಾತ್ರಗಳಲ್ಲಿ ಅಭಿನಯ ಮಾಡಿದ್ದು, ಇದು 1989ರಲ್ಲಿ ನಮ್ಮ ಕನ್ನಡದಲ್ಲಿ ಬಂದ ಡಾಕ್ಟರ್ ವಿಷ್ಣುವರ್ಧನ್ ರವರ ದೇವ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ಕನ್ನಡದಲ್ಲಿ ಸಿಲ್ವರ್ ಜುಬ್ಲಿ ಕಂಪ್ಲೀಟ್ ಮಾಡಿ ಬ್ಲಾಕ್ ಬಾಸ್ಟರ್ ಆದ ಈ ಸಿನಿಮಾ 1992ರಲ್ಲಿ ಹಿಂದಿಗೆ ತ್ಯಾಗಿ ಅಂತ ರೀಮೇಕ್ ಆಗಿದೆ. ವಿಶೇಷ ಏನಂದರೆ ಹಿಂದಿಯಲ್ಲೂ ಸಹ ರಜನಿಕಾಂತ್ ರವರೇ ಆ್ಯಕ್ಟ್ ಮಾಡಿರ್ತಾರೆ. ಮೂಂದ್ರು ಮುಗಂ ಅಂತ 1982ರಲ್ಲಿ ರಜನಿಕಾಂತ್ ರವರು ತಮಿಳಿನಲ್ಲಿ ಒಂದು ಸಿನಿಮಾ ಮಾಡಿರ್ತಾರೆ. ಇದನ್ನು ಎ. ಜಗನ್ನಾಥನ್ ಎನ್ನುವವರು ನಿರ್ದೇಶನ ಮಾಡಿರ್ತಾರೆ. ರಜನಿಕಾಂತ್ ರವ್ರ ಜೊತೆ ರಾಧಿಕಾ ಮುಖ್ಯ ಪಾತ್ರಗಳಲ್ಲಿ ಅಭಿನಯ ಮಾಡಿದ್ದು, ತಮಿಳಿನಲ್ಲಿ ಬ್ಲಾಕ್ ಬಾಸ್ಟರ್ ಆದ ಈ ಸಿನಿಮಾ ನಮ್ಮ ಕನ್ನಡಕ್ಕೆ 1983ರಲ್ಲಿ ಗೆದ್ದ ಮಗ ಅಂತ ರೀಮೇಕ್ ಆಗಿದೆ. ಕನ್ನಡದಲ್ಲಿ ಶಂಕರ್ ನಾಗ್ ರವರು ಲೀಡ್ನಲ್ಲಿ ಕಾಣಿಸ್ಕೊಂಡಿರ್ತಾರೆ. 1992ರಲ್ಲಿ ರಜನಿಕಾಂತ್ ರವರು ಮನ್ನನ್ ಅಂತ ತಮಿಳಿನಲ್ಲಿ ಒಂದು ಸಿನಿಮಾ ಮಾಡಿರ್ತಾರೆ. ಇದನ್ನು ಪಿ. ವಾಸು ನಿರ್ದೇಶನ ಮಾಡಿರ್ತಾರೆ. ರಜನಿಕಾಂತ್, ವಿಜಯಶಾಂತಿ, ಖುಷ್ಬು ಮುಖ್ಯ ಪಾತ್ರಗಳಲ್ಲಿ ಅಭಿನಯ ಮಾಡಿದ್ದು, ಇದು 1986ರಲ್ಲಿ ನಮ್ಮ ಕನ್ನಡದಲ್ಲಿ ಬಂದ ಡಾಕ್ಟರ್ ರಾಜ್ಕುಮಾರ್ ಅವರ ಅನುರಾಗ ರಳಿತು ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ಕನ್ನಡದಲ್ಲಿ 50 ವಾರಗಳ ಭರ್ಜರಿ ಪ್ರದರ್ಶನ ಕಂಡು ಬ್ಲಾಕ್ ಬಾಸ್ಟರ್ ಆದ ಈ ಸಿನಿಮಾ ಹಲವು ಭಾಷೆಗಳಿಗೆ ರೀಮೇಕ್ ಆಗಿದೆ. 7 ಭಾಷೆಗೆ ರೀಮೇಕ್ ಆದ ಕನ್ನಡದ ಮೊದಲ ಸಿನಿಮಾವಾಗಿ ಈ ಸಿನಿಮಾವನ್ನು ಗುರುತಿಸಬಹುದು. 1984ರಲ್ಲಿ ತಂಬಿಕು ಎಂಥ ಊರು ಅಂತ ರಜನಿಕಾಂತ್ ರವರು ತಮಿಳಿನಲ್ಲಿ ಒಂದು ಸಿನಿಮಾ ಮಾಡಿರ್ತಾರೆ. ಇದನ್ನು ರಾಜಶೇಖರ ಎನ್ನುವವರು ನಿರ್ದೇಶನ ಮಾಡಿರ್ತಾರೆ. ರಜನಿಕಾಂತ್, ಮಾಧವಿ, ಸುಲಕ್ಷಣ ಮುಖ್ಯ ಪಾತ್ರಗಳಲ್ಲಿ ಅಭಿನಯ ಮಾಡಿರ್ತಾರೆ. ತಮಿಳಿನಲ್ಲಿ ಬ್ಲಾಕ್ ಬಾಸ್ಟರ್ ಆದ ಈ ಸಿನಿಮಾ ನಮ್ಮ ಕನ್ನಡಕ್ಕೆ ಅಂಜದ ಗಂಡು ಅಂತ 1988ರಲ್ಲಿ ರೀಮೇಕ್ ಆಗಿರುತ್ತೆ. ಕನ್ನಡದಲ್ಲಿ ರವಿಚಂದ್ರನ್ ಅವರು ಆ್ಯಕ್ಟ್ ಮಾಡಿದ್ದು, ನಮ್ಮ ಕನ್ನಡದಲ್ಲೂ ಸಹ ಈ ಸಿನಿಮಾ ಬ್ಲಾಕ್ ಬಾಸ್ಟರ್ ಆಗಿರುತ್ತೆ. 1992ರಲ್ಲಿ ರಜನಿಕಾಂತ್ ರವರು ತಮಿಳಿನಲ್ಲಿ ಪಾಂಡಿಯಾನ್ ಅಂತ ಒಂದು ಸಿನಿಮಾ ಮಾಡಿರ್ತಾರೆ. ಇದನ್ನು ಎಸ್.ಪಿ. ಮುತ್ತುರಾಮನ್ ಎನ್ನುವವರು ನಿರ್ದೇಶನ ಮಾಡಿರ್ತಾರೆ. ರಜನಿಕಾಂತ್, ಖುಷ್ಬು, ಜಯಸುಧಾ ಮುಖ್ಯ ಪಾತ್ರಗಳಲ್ಲಿ ಅಭಿನಯ ಮಾಡಿದ್ದು, ಇದು 1991ರಲ್ಲಿ ನಮ್ಮ ಕನ್ನಡದಲ್ಲಿ ಬಂದ
ಬಾಂಬೆ ದಾದಾ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ನಮ್ಮ ಕನ್ನಡದಲ್ಲಿ ಟೈಗರ್ ಪ್ರಭಾಕರ್ ಅವರು ನಾಯಕನಾಗಿ ಅಭಿನಯ ಮಾಡಿರ್ತಾರೆ. 1989ರಲ್ಲಿ ಹಿಂದಿಯಲ್ಲಿ ರಜನಿಕಾಂತ್ ರವರು ಒಂದು ಸಿನಿಮಾ ಮಾಡಿರ್ತಾರೆ. ಇದನ್ನು ಪಂಕಜ್ ಪರಾಸರ್ ಎನ್ನುವರು ನಿರ್ದೇಶನ ಮಾಡಿರ್ತಾರೆ. ರಜನಿಕಾಂತ್, ಸನ್ನಿ ಡಿಯೋಲ್, ಶ್ರೀದೇವಿ ಮುಖ್ಯ ಪಾತ್ರಗಳಲ್ಲಿ ಅಭಿನಯ ಮಾಡಿದ್ದು, ಹಿಂದಿಯಲ್ಲಿ ಬ್ಲಾಕ್ ಬಾಸ್ಟರ್ ಆದ ಈ ಸಿನಿಮಾ ನಮ್ಮ ಕನ್ನಡಕ್ಕೆ 1990ರಲ್ಲಿ ರಾಣಿ ಮಹಾರಾಣಿ ಅಂತ ರೀಮೇಕ್ ಆಗಿದೆ. ಕನ್ನಡದಲ್ಲಿ ಅಂಬರೀಷ್, ಶಶಿಕುಮಾರ್, ಮಾಲಾಶ್ರೀ ಲೀಡ್ನಲ್ಲಿ ಆ್ಯಕ್ಟ್ ಮಾಡಿರ್ತಾರೆ. ಮತ್ತೆ ಸೇಮ್ ಸ್ಟೋರಿ ಲೈನ್ನಲ್ಲಿ ನಾ ರಾಣಿ ನೀ ಮಹಾರಾಣಿ ಅಂತ 2010ರಲ್ಲಿ ಕನ್ನಡದಲ್ಲಿ ಇನ್ನೊಂದು ಸಿನಿಮಾ ರಿಲೀಸ್ ಆಗಿರುತ್ತೆ. 2005ರಲ್ಲಿ ರಜನಿಕಾಂತ್ ರವರು ಚಂದ್ರಮುಖಿ ಅಂತ ಒಂದು ಹಾರರ್ ತಮಿಳು ಚಿತ್ರ ಮಾಡಿರ್ತಾರೆ. ಇದನ್ನು ಪಿ. ವಾಸು ನಿರ್ದೇಶನ ಮಾಡಿದ್ದು, ರಜನಿಕಾಂತ್, ಪ್ರಭು, ಜ್ಯೋತಿಕಾ, ನಯನತಾರ ಮುಖ್ಯ ಪಾತ್ರಗಳಲ್ಲಿ ಅಭಿನಯ ಮಾಡಿರ್ತಾರೆ. ಇದು 2004ರಲ್ಲಿ ನಮ್ಮ ಕನ್ನಡದಲ್ಲಿ ಬಂದ ಡಾಕ್ಟರ್ ವಿಷ್ಣುವರ್ಧನ್ ರವರ ಆಪ್ತಮಿತ್ರ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ನಮ್ಮ ಕನ್ನಡದ ಆಪ್ತಮಿತ್ರ 1993ರಲ್ಲಿ ಮಲಯಾಳಂನಲ್ಲಿ ಬಂದ ಮಣಿಚಿತ್ರತಾಳ್ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ಮಲಯಾಳಂಗಿಂತ ಕನ್ನಡ ಹಾಗೂ ತಮಿಳಿನಲ್ಲಿ ಈ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿರುತ್ತೆ. 1991ರಲ್ಲಿ ತಲಪತಿ ಅಂತ ರಜನಿಕಾಂತ್ ರವರು ತಮಿಳಿನಲ್ಲಿ ಒಂದು ಸಿನಿಮಾ ಮಾಡಿರ್ತಾರೆ. ಇದನ್ನು ಮಣಿರತ್ನಂ ನಿರ್ದೇಶನ ಮಾಡಿರ್ತಾರೆ. ರಜನಿಕಾಂತ್ ಜೊತೆ ಮಲಯಾಳಂ ಆಕ್ಟರ್ ಮಮ್ಮೂಟಿ ರವರು ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ. ಹಲವು ಪ್ರಶಸ್ತಿಗಳನ್ನು ಪಡೆದುಕೊಂಡ ಈ ಸಿನಿಮಾ 2003ರಲ್ಲಿ ಅಣ್ಣವರು ಅಂತ ನಮ್ಮ ಕನ್ನಡಕ್ಕೆ ರೀಮೇಕ್ ಆಗಿದೆ. ನಮ್ಮ ಕನ್ನಡದಲ್ಲಿ ರೆಬಲ್ ಸ್ಟಾರ್ ಅಂಬರೀಷ್ ಹಾಗೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಮುಖ್ಯ ಪಾತ್ರಗಳಲ್ಲಿ ಅಭಿನಯ ಮಾಡಿರ್ತಾರೆ. ನೋಡಿದ್ರಲ್ಲ ಗೆಳೆಯರೇ, ರಜನಿಕಾಂತ್ ರವರ ಎಷ್ಟು ಸಿನಿಮಾ ನಮ್ಮ ಕನ್ನಡಕ್ಕೆ ರೀಮೇಕ್ ಆಗಿದೆ, ಹಾಗೆ ನಮ್ಮ ಕನ್ನಡದ ಎಷ್ಟು ಸಿನಿಮಾಗಳನ್ನು ಅವರು ರೀಮೇಕ್ ಮಾಡಿದ್ದಾರೆ ಅಂತ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ನಿಮಗೆ ರಜನಿಕಾಂತ್ ರವರ ಯಾವ ಸಿನಿಮಾ ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ವಿಡಿಯೋನ ಯೂಟ್ಯೂಬ್ನಲ್ಲಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಫೇಸ್ಬುಕ್ನಲ್ಲಿ ನೋಡ್ತಾ ಇರೋರು ಫಾಲೋ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.